ಹಾಯ್ ಫ್ರೆಂಡ್ಸ್, ಮಹಿಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಹಾನವಮಿ ದಿಬ್ಬಕ್ಕೆ ಹೊರಡುತ್ತಿದ್ದೇವೆ. ಹಂಪಿಯಲ್ಲಿರುವ ಮಹಾನವಮಿ ದಿಬ್ಬಕ್ಕೆ. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿರುವ ರಾಣಿಯರ ಸ್ನಾನಗೃಹ ಇದೆಯಲ್ಲ, ಅದಕ್ಕಿಂತಲೂ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಮಗೆ ಕಾಣಸಿಗುವುದು ಮಹಾನವಮಿ ದಿಬ್ಬ. ಇಲ್ಲಿ ನಾವು ನೋಡ್ತಾ ಇರೋದು ಏಕಶಿಲಾ ಕಲ್ಲಿನ ಬಾಗಿಲುಗಳು. ಏಕಶಿಲಾ ಕಲ್ಲಿನ ಬಾಗಿಲುಗಳು ಎಂದರೆ ಒಂದೇ ಒಂದು ಕಲ್ಲಿನಲ್ಲಿ ಇಡೀ ಒಂದು ಬಾಗಿಲನ್ನು ಕೆತ್ತಲಾಗಿದೆ. ಇದು ಬೇರೆ ಬೇರೆಯಾಗಿ ಕೆತ್ತಿ ಜೋಡಿಸಿರುವಂಥದ್ದಲ್ಲ, ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತಿ ಅದನ್ನು ಬಾಗಿಲನ್ನು ತಯಾರಿಸಿದ್ದಾರೆ. 2 ಬಾಗಿಲುಗಳಿವೆ, ನೋಡ್ತಾ ಇದ್ದೀರಲ್ಲ, ಅಂದಿನ ಕಾಲದ ಬಾಗಿಲು, ಕಲ್ಲಿನ ಬಾಗಿಲು. ಇಂದು ನಾವು ಕಟ್ಟಿಗೆಯ ಬಾಗಿಲುಗಳನ್ನು ಮತ್ತು ಪ್ಲೈವುಡ್ ಬಾಗಿಲುಗಳನ್ನು ಕಾಣುತ್ತೇವೆ, ಆದರೆ ಅಂದಿನ ಕಾಲದಲ್ಲಿ ಕಲ್ಲಿನ ಬಾಗಿಲುಗಳನ್ನು ಉಪಯೋಗಿಸಿದ್ದಾರೆ. ಇದು ಅಚ್ಚರಿಯ ಸಂಗತಿ. ಇದನ್ನು ಸ್ವಲ್ಪ ಎತ್ತಿಡಲು ಸಹ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅಂಥದ್ರಲ್ಲಿ ಅವರು ಕಲ್ಲಿನ ಬಾಗಿಲುಗಳನ್ನು ಬಳಸುತ್ತಿದ್ದರು, ಈ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ ಎಂದರೆ ಆಶ್ಚರ್ಯದ ಸಂಗತಿಯೇ ಹೌದು. ಈಗ ನಾವು ರಾಜಾಂಗಣದ ಒಳಕ್ಕೆ ಹೋಗೋಣ. ರಾಜಾಂಗಣ ಎಂದರೆ ರಾಜನ ಆಡಳಿತ, ಒಂದು ಸಭೆಯನ್ನು ಕರೆಯುವ ಸ್ಥಳ ಹಾಗೂ ಕಲ್ಯಾಣಿ ಮತ್ತು ಇನ್ನಿತರೆ ಕಾರ್ಯಕ್ರಮಗಳು ನಡೆಯುವ ಒಂದು ಸ್ಥಳ, ಒಂದು ವೇದಿಕೆಯಾಗಿದೆ. ಈ ರಾಜಾಂಗಣದ ಒಳಗಡೆ ಮಹಾನವಮಿ ದಿಬ್ಬವು ಕಂಡುಬರುತ್ತದೆ. ಇಲ್ಲಿನ ಮಣ್ಣಿನಲ್ಲಿ ಯುದ್ಧವನ್ನು ಗೆದ್ದ ವಿಜಯೋತ್ಸವದ ಕಂಪಿದೆ. ಅಷ್ಟು ಮಾತ್ರವಲ್ಲ, ಭಾರತದ ಚರಿತ್ರೆಯಲ್ಲಿಯೇ ವೈಭವದ ಸಾಮ್ರಾಜ್ಯದ ಖುಷಿಯ ಕ್ಷಣಗಳಿಗೆ, ನಿಸ್ಸಹಾಯಕತೆಗೆ, ತನ್ನ ಮೇಲೆ ನಡೆದ ದಾಳಿಗಳಿಗೆ, ಹೀಗೆ ಪ್ರತಿಯೊಂದು ಸನ್ನಿವೇಶಕ್ಕೂ ಈ ಸ್ಥಳ ಮೂಕ ಸಾಕ್ಷಿಯಾಗಿ ನಿಂತಿದೆ. ನಾವು ಕಿವಿಗೊಟ್ಟು ಕೇಳಿದರೆ ಇಲ್ಲಿನ ವೈಭವದ ಕಥೆಯನ್ನು ಅರ್ಥೈಸಿಕೊಳ್ಳಬಹುದು. ನೋಡ್ತಿದ್ದೀರಲ್ಲ, ಎಲ್ಲಿ ನೋಡಿದರೂ ಅವಶೇಷಗಳು, ಬುನಾದಿಗಳು ಅಷ್ಟೇ ಉಳಿದಿವೆ. ಉಳಿದಂತೆ ಎಲ್ಲವೂ ನಿರ್ನಾಮವಾಗಿವೆ ಅಂತ ಹೇಳ್ಬೋದು. ಈಗ ನಾವು ನೋಡ್ತಾ ಇರೋದು ಮಹಾನವಮಿ ದಿಬ್ಬ. ಮೈಸೂರು ದಸರಾ ಸಂಭ್ರಮಕ್ಕೂ ಈ ಸ್ಥಳಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ಹಾಗಾದರೆ ಆ ಸ್ಥಳದ ಬಗ್ಗೆ ಮಾಹಿತಿ ಪಡೆಯೋಣ. ಗತ ವೈಭವದ ಕಾಲಕ್ಕೊಮ್ಮೆ ನಾವೀಗ ಹೋಗಿ ಬರೋಣ. ಮಹಾನವಮಿ ದಿಬ್ಬ. ಇದು ಮಹಾನವಮಿ ದಿಬ್ಬ. ವೀಕ್ಷಕರೇ, ಹಂಪಿಯ ಸ್ಥಳಗಳಲ್ಲಿ ಮಹಾನವಮಿ ದಿಬ್ಬವು ಒಂದು. ಪ್ರಸ್ತುತ ಕಲ್ಲಿನ ಅವಶೇಷಗಳೇ ಕಾಣುವ ಈ ದಿಬ್ಬ ಕೃಷ್ಣದೇವರಾಯರ ಕಾಲದಲ್ಲಿ ಹೀಗಿರಲಿಲ್ಲ. 12 ಮೀಟರ್ ಎತ್ತರವಿರುವ ಈ ದಿಬ್ಬದ ಮೇಲೆ 7 ಅಂತಸ್ತಿನ ಗಂಧದ ಕಟ್ಟಿಗೆಯ ಮಹಲ್ ಇತ್ತು. ನವರಾತ್ರಿ ಸಮಯದಲ್ಲಿ ಸಿಂಗರಿಸಿಕೊಂಡು ಬಂದ ಜನರ ಮನವನ್ನು ತಣಿಸುತ್ತಿತ್ತು. ಆದರೆ ಈಗ ಈ ದಿಬ್ಬ ತನ್ನ ವೈಭವದ ಕಥೆಯನ್ನು ಕಳೆದುಕೊಂಡು ನೋಡುಗರ ಕಣ್ಣಿಗೆ ಕಲ್ಲಿನ ದಿಬ್ಬವಾಗಿ ಕಾಣಿಸ್ತಾ ಇದೆ. ಈ ದಿಬ್ಬವನ್ನು ನಿರ್ಮಿಸಿದವರು ಶ್ರೀಕೃಷ್ಣದೇವರಾಯರು. ಕ್ರಿಸ್ತಶಕ 1513ರಲ್ಲಿ ಶ್ರೀಕೃಷ್ಣದೇವರಾಯರು ಒರಿಸ್ಸಾದ ಮೇಲೆ ದಂಡೆತ್ತಿ ಹೋಗಿ ಆ ಯುದ್ಧದಲ್ಲಿ ಜಯಿಸಿ ಬರುತ್ತಾರೆ. ಹೀಗಾಗಿ ಆ ಯುದ್ಧದಲ್ಲಿ ಗೆದ್ದ ನೆನಪಿಗೆ ಈ ದಿಬ್ಬವನ್ನು ನಿರ್ಮಿಸಿದ್ದಾರೆ. ವಿಜಯದ ಸಂಕೇತವಾಗಿ ನಿರ್ಮಿಸುವುದರಿಂದ ಈ ದಿಬ್ಬಕ್ಕೆ ವಿಜಯ ಭವನ ಎಂದು ಸಹ ಕರೆಯಲಾಗುತ್ತಿತ್ತು. ಅಲ್ಲದೆ ನವರಾತ್ರಿಯ ಸಮಯದಲ್ಲಿ ಇಲ್ಲಿ ಮೆರವಣಿಗೆಯನ್ನು ಕೂಡ ನಡೆಸಲಾಗುತ್ತಿತ್ತು. ಅಂದು ಇಲ್ಲಿ ಸೈನಿಕರ ಶೌರ್ಯ, ಸಾಹಸ, ಕುಸ್ತಿ ಮತ್ತು ಮಲ್ಲಗಂಬಗಳ ಪ್ರದರ್ಶನ ನಡೆಯುತ್ತಿತ್ತಂತೆ. ಅಲ್ಲದೆ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಸಂಭ್ರಮದಿಂದ ನಡೆಯುತ್ತಿದ್ದವು. ದಿಬ್ಬದ ಮೇಲೆ ಶ್ರೀಕೃಷ್ಣದೇವರಾಯರು ತಮ್ಮ ಪಟ್ಟದರಸಿಯರ ಜೊತೆ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಿದರೆ, ಇಲ್ಲಿ ನಡೆಯುತ್ತಿದ್ದ ನವರಾತ್ರಿಯ ವೈಭವವನ್ನು ವೀಕ್ಷಿಸೋಕೆ ದೇಶ ವಿದೇಶದ ಗಣ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತರು ಕೂಡ ಬರುತ್ತಿದ್ದರು. ದಿಬ್ಬದ ಕೆಳ ಅಂತಸ್ತುಗಳಲ್ಲಿ ವಿಶೇಷ ಆಹ್ವಾನಿತರು ಹಾಗೂ ಗಣ್ಯರು ಕುಳಿತುಕೊಂಡರೆ, ದಿಬ್ಬದ ಕೆಳಭಾಗದಲ್ಲಿ ಜನಸಾಮಾನ್ಯರು ನಿಂತು ಉತ್ಸವಗಳನ್ನು
ಮೆರವಣಿಗೆಗಳನ್ನು ವೀಕ್ಷಿಸುತ್ತಿದ್ದರು. ಇಲ್ಲಿ ನೋಡ್ತಿದ್ದೀವಲ್ಲ, ಆನೆಗಳ ಕುದುರೆಗಳ ಕೆತ್ತನೆ. ಇದು ಅರಬ್ ದೇಶದಿಂದ ಕುದುರೆಗಳನ್ನು ತರಿಸಿಕೊಳ್ಳುತ್ತಿದ್ರಲ್ಲ, ಅಲ್ಲಿನ ಚಿತ್ರಗಳು ಹಾಗೂ ಆನೆಯನ್ನು ಪಳಗಿಸುವಿಕೆಯ ಚಿತ್ರಗಳನ್ನು ಇಲ್ಲಿ ಮೂಡಿಸಿದ್ದಾರೆ. ಅಲ್ಲದೆ ಅಂದಿನ ವೈಭವವನ್ನು ನೋಡ್ತಿದ್ದ ಅಂದಿನ ಕಾಲದ ಪ್ರವಾಸಿಗ ಡೊಮಿಂಗೋ ಪಯಾಸ್ ಮಹಾನವಮಿ ದಿಬ್ಬವನ್ನು ಹೌಸ್ ಆಫ್ ವಿಕ್ಟರಿ ಎಂದು ಬಣ್ಣಿಸಿದ್ದಾರೆ. ಅಂದರೆ ಇದು ಒಂದು ವಿಜಯದ ಸಂಕೇತ. ಮಹಾನವಮಿ ದಿಬ್ಬ 3 ಅಂತಸ್ತುಗಳಿಂದ ಕೂಡಿರುವ ಈ ದಿಬ್ಬವನ್ನು ಹತ್ತಲು ಮತ್ತು ಇಳಿಯಲು ಕಲ್ಲಿನ ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ. ಅಲ್ಲದೆ ದಿಬ್ಬದ ಕೆಳಭಾಗದ ಕಲ್ಲಿನ ಮೇಲೆ ಯುದ್ಧದ ಸನ್ನಿವೇಶಗಳನ್ನು ಚಿತ್ರಿಸಲಾಗಿದ್ದು, ಅಂದಿನ ಕಾಲದಲ್ಲಿ ಯುದ್ಧಗಳು ಹೇಗೆ ನಡೀತಿದ್ದುವು ಎನ್ನುವ ಚಿತ್ರಣ ತೆರೆದಿಡುತ್ತವೆ. ಈ ದಿಬ್ಬದ ಮೇಲೆ ನಿಂತು ನೋಡಿದರೆ ರಾಣಿಯರ ಸ್ನಾನಗೃಹ ಮತ್ತು ಸುತ್ತಲಿನ ಪ್ರದೇಶಗಳು ಕಾಣಸಿಗುತ್ತವೆ. ತಾವಿಲ್ಲಿ ನೋಡ್ತಾ ಇರ್ಬೋದು ಕಲ್ಲಿನ ಒಂದು ಬುನಾದಿ. ಈ ಬುನಾದಿಯ ದಿಬ್ಬದ ಮೇಲೆ ಈ ಕಲ್ಲಿನ ಕಂಬಗಳ ಕುರುಹುಗಳಿವೆ. ಇದರ ಮೇಲೆ 7 ಅಂತಸ್ತಿನ ಗಂಧದ ಕಟ್ಟಿಗೆಯ ಒಂದು ಮಹಲ್ ಇತ್ತು ಎಂದರೆ ಆಶ್ಚರ್ಯವಾದದ್ದು. ಇಂದು ನಮಗೆ ಈ ಬುನಾದಿಯ ಅವಶೇಷಗಳು, ಕಂಬಗಳನ್ನಿಡುವ ಸ್ಥಳಗಳ ಒಂದು ಅವಶೇಷಗಳು ಮಾತ್ರ ಕಾಣಸಿಗುತ್ತವೆ. ನೋಡ್ತಿದ್ದೀರಲ್ಲ. ಆದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೀತಾ ಇದ್ದ ನವರಾತ್ರಿ ಉತ್ಸವ ವಿಜಯನಗರ ಪತನದ ನಂತರ ನಿಂತು ಹೋಯಿತು. ಆ ನಂತರ ಕೆಲಕಾಲ ವಿಜಯನಗರದ ಸಾಮಂತರಾದ ಕೆಳದಿಯ ಅರಸರು ಈ ಉತ್ಸವವನ್ನು ಮುಂದುವರೆಸಿದರು. ಆದರೆ ವಿಜಯನಗರದ ಆಚರಣೆಯನ್ನು ಕೈಬಿಡದೆ ಮೈಸೂರಿನ ಅರಸರು ಅದನ್ನು ನಡೆಸಿಕೊಂಡು ಬಂದರು. ಹೀಗಾಗಿ ಮೈಸೂರಿನ ದಸರಾ ಉತ್ಸವ ನಡೆಯಲು ಸ್ಫೂರ್ತಿಯಾಗಿದ್ದು ಹಂಪಿಯ ಮಹಾನವಮಿ ದಿಬ್ಬ ಅಂದರೆ ಅದು ಅತಿಶಯೋಕ್ತಿಯಾಗಲಾರದು. ವಿಜಯನಗರದ ನವರಾತ್ರಿ ಉತ್ಸವವನ್ನು 1610ರಲ್ಲಿ 1ನೇ ರಾಜ ಒಡೆಯರ್ ಶ್ರೀರಂಗಪಟ್ಟಣದಲ್ಲಿ ಪುನಃ ಪ್ರಾರಂಭಿಸಿದರು. ಅನಂತರ ಶ್ರೀರಂಗಪಟ್ಟಣದಲ್ಲಿ ರಾಜಧಾನಿ ಮೈಸೂರಿಗೆ ವರ್ಗಾವಣೆಯಾದ ಮೇಲೂ ಸಹ ಮೈಸೂರಿನ ಒಡೆಯರು ಆ ಉತ್ಸವವನ್ನು ಮುಂದುವರಿಸಿಕೊಂಡು ಬಂದರು. ಮುಂದೆ ಆ ಉತ್ಸವವೇ ಮೈಸೂರು ದಸರಾ ಎಂಬ ಖ್ಯಾತಿಯನ್ನು ಪಡೆಯಿತು. ಆದರೆ ವಿಷಾದದ ಸಂಗತಿ ಎಂದರೆ ಒಂದು ಕಾಲದಲ್ಲಿ ಮೆರೆದಾಡಿದ ಮಹಾನವಮಿ ದಿಬ್ಬ ಈಗ ಕೇವಲ ಅವಶೇಷಗಳ ತಾಣವಾಗಿ ಉಳಿದು ಹೋಗಿದೆ ಎಂಬುದು. ನೀವೇ ನೋಡ್ತಿದ್ದೀರಲ್ಲ, ಇಲ್ಲಿ ಸುತ್ತಲೂ ಉಳಿದಿರುವುದು ಕಲ್ಲಿನ ಅವಶೇಷಗಳ ಒಂದು ಪಳೆಯುಳಿಕೆಗಳು ಮಾತ್ರ. ಕಲ್ಲಿನ ಕೆತ್ತನೆಗಳು ಹಾಗೂ ಕಲ್ಲಿನ ಒಂದು ಜೋಡಣೆಗಳು ಮಾತ್ರ ಉಳಿದುಕೊಂಡಿವೆ. ಅಂದಿನ ಗಂಧದ ಕಟ್ಟಿಗೆಯ ಒಂದು ಮಹಾನವಮಿ ದಿಬ್ಬದ ಮೇಲಿನ ಗಂಧದ ಕಟ್ಟಿಗೆಯ ಒಂದು ನಿರ್ಮಾಣವನ್ನು ಅನ್ಯಧರ್ಮೀಯರು ದಾಳಿ ಮಾಡಿ ನಾಶ ಮಾಡಿದ್ದಾರೆ. ಇದು ವಿಜಯನಗರ ಸಾಮ್ರಾಜ್ಯದ ಪತನವಾದ ನಂತರ ಹಾಳು ಹಂಪೆಯಾಗಿ ಮಾರ್ಪಾಟಾಗಿದೆ. ಆದರೂ ಇಂದಿಗೂ ಸಹ ಇಲ್ಲಿನ ಕೆತ್ತನೆಗಳು, ಅವಶೇಷಗಳನ್ನು ನೋಡುತ್ತಿದ್ದರೆ ಇಂದಿಗೆ ಎಷ್ಟು ಸುಂದರವಾಗಿ ಕಾಣುವ ಈ ಹಂಪೆಯು ಹಿಂದಿನ ತನ್ನ ಗತವೈಭವದ ಕಾಲದಲ್ಲಿ ಹೇಗಿದ್ದಿರಬಹುದೆಂದು ನಾವು ಊಹಿಸಿಕೊಳ್ಳಬಹುದು. ಸುತ್ತಲೂ ನೋಡುತ್ತಿದ್ದಿರಲ್ಲ, ಎತ್ತ ನೋಡಿದರೂ ರಾಜಪ್ರಾಂಗಣದಲ್ಲಿರುವ ಅನೇಕ ಕಟ್ಟಡಗಳ ಪಳೆಯುಳಿಕೆಗಳಿವೆ. ಈ ಪಳೆಯುಳಿಕೆಗಳೇ ಅಂದಿನ ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇಲ್ಲಿ ನೋಡ್ತಿದ್ದೀರಲ್ಲ, ಮಹಾನವಮಿ ದಿಬ್ಬದ ಕೆಳಗಿನ ಬಂಡೆಗಳು. ಇದರ ಮೇಲೆ ಯುದ್ಧದ ಸನ್ನಿವೇಶಗಳನ್ನು ಚಿತ್ರಿಸಿದ್ದಾರೆ. ಆನೆ, ಕುದುರೆ, ಕಾಲಾಳು ಇತ್ಯಾದಿಗಳನ್ನು. ವಿಶಿಷ್ಟವಾದ ಕೆತ್ತನೆಗಳಿವೆ. ಇಲ್ಲಿ ಒಂದೇ ಒಂದು ಮೂರ್ತಿಯಲ್ಲಿ 2 ಅಥವಾ 2ರಿಂದ 5-6 ಪ್ರಾಣಿಗಳು ಒಟ್ಟಿಗೆ ನಾವು ನೋಡಬಹುದು. ಆ ರೀತಿಯ ಒಂದು ವಿಶಿಷ್ಟ ಕೆತ್ತನೆಗಳನ್ನು ಸಹ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಕೆಳಗಿನ ಮೆಟ್ಟಿಲುಗಳ ಹತ್ತಿರ ನೋಡಿ
ಯುದ್ಧಗಳ ಸನ್ನಿವೇಶದ ಒಂದು ಚಿತ್ರಗಳಿವು. ಹೀಗೆ ಯುದ್ಧದ ಸನ್ನಿವೇಶಗಳ ಚಿತ್ರಣವನ್ನು ನಾವು ನೋಡಬಹುದು. ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಮಹಾನವಮಿ ದಿಬ್ಬಕ್ಕೆ ನಾವು ಬರಲು ಹೊಸಪೇಟೆಗೆ ಬಂದು ಅಲ್ಲಿಂದ ಹಂಪಿಗೆ ಬಂದು ನಾವು ವೀಕ್ಷಿಸಬಹುದು. ರೈಲು